ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇಬ್ಬರು ಚಾಣಕ್ಯರ ಗೇಮ್, ದಕ್ಷಿಣ ಪಥೇಶ್ವರರ ರಣತಂತ್ರ. 3 ತಾಸಿನ ರಹಸ್ಯ ಸಭೆಯಲ್ಲಿ 3ನೇ ರಣರಂಗದ ಬ್ಲೂ ಪ್ರಿಂಟ್, 3 ಗಂಟೆ ಮಹಾ ಪ್ಲಾನ್, 3 ತಿಂಗಳ ಟೈಮ್. ಕಹಾನಿ ಮೇ ಮೆಗಾ ಟ್ವಿಸ್ಟ್. ತೃತೀಯ ರಂಗ ಒಗ್ಗೂಡಿಸ್ತಾರ ತೆಲಂಗಾಣ ಸಿಎಂ. ರಾಷ್ಟ್ರ ರಾಜಕಾರಣದ ಮೇಲೆ ಗುರಿ ಇಟ್ಟಿದ್ದಾರ ಕೆಸಿಆರ್. ಗೌಡ್ರ ಸಲಹೆ ಪಡೆದ ಕೆಸಿಆರ್ ಲೆಕ್ಕಾಚಾರ ಏನೇನು? ಇದೇ ಹೊತ್ತಿನ ಫೋಕಸ್ 18 ಪಿಕ್ಚರ್ ಅಭಿ ಶುರು. ಇಬ್ಬರು ಚಾಣಕ್ಯರ ಗೇಮ್, ದಕ್ಷಿಣ ಪಥೇಶ್ವರರ ರಣತಂತ್ರ. 3 ತಾಸಿನ ರಹಸ್ಯ ಸಭೆಯಲ್ಲಿ 3ನೇ ರಣರಂಗದ ಬ್ಲೂ ಪ್ರಿಂಟ್. 3 ಗಂಟೆ ಪ್ಲಾನ್, 3 ತಿಂಗಳ ಟೈಮ್. ಕಹಾನಿ ಮೇ ಮೆಗಾ ಟ್ವಿಸ್ಟ್. ಪಿಕ್ಚರ್ ಈಗ ಶುರುವಾಗಿದೆ. ಅಸಲಿ ಆಟ ಈಗ ಪ್ರಾರಂಭವಾಗಿದೆ. ಪರ್ಯಾಯ ಶಕ್ತಿಯ ಉದಯಕ್ಕೆ ವೇದಿಕೆ ಸೃಷ್ಟಿಯಾಗಿದೆ. ದಕ್ಷಿಣ ಭಾರತದ ಇಬ್ಬರು ದಿಗ್ಗಜರ ಮಹಾಮಿಲನ ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಲೆಜೆಂಡ್ಸ್ ಮೀಟಿಂಗ್ ಫಾರ್ ಗ್ರೇಟ್ ಕಾಸ್ ಅಂತಾನೆ ಇದನ್ನು ಬಿಂಬಿಸಲಾಗಿದೆ. ರಾಷ್ಟ್ರ ರಾಜಕಾರಣದ ಮೇಲೆ ಗುರಿ ಇಟ್ಟಿರುವ ಕೆಸಿ ಚಂದ್ರಶೇಖರ್ ರಾವ್ ಭಾರತದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಬೆಂಗಳೂರಿಗೆ ಬಂದು ಭೇಟಿಯಾಗಿದ್ದು ಅನೇಕ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇಬ್ಬರು ಚಾಣಕ್ಯರ ಗೇಮ್, ದಕ್ಷಿಣ ಪಥೇಶ್ವರರ ರಣತಂತ್ರ ಕುತೂಹಲ ಹುಟ್ಟಿಸಿದೆ. 3 ತಾಸಿನ ರಹಸ್ಯ ಸಭೆಯಲ್ಲಿ 3ನೇ ರಣರಂಗದ ಬ್ಲೂ ಪ್ರಿಂಟ್ ತಯಾರಾಗ್ತಿದೆ. 3 ಗಂಟೆ ಮಹಾ ಪ್ಲಾನ್, 3 ತಿಂಗಳ ಟೈಮ್. ಕಹಾನಿಯಲ್ಲಿ ಮೆಗಾ ಟ್ವಿಸ್ಟ್ ಬಂದಿದೆ. ಇಲ್ಲಿವರೆಗಿಂದು ಒಂದು ಲೆಕ್ಕ, ಮುಂದಿನದ್ದೇ ಮತ್ತೊಂದು ಲೆಕ್ಕ ಅಂತಿದ್ದಾರೆ ದಕ್ಷಿಣ ಭಾರತದ ದಿಗ್ಗಜ ನಾಯಕರು. ಗೀಟ್ ಎಳೆದಾಗಿದೆ, ವೃತ್ತ ಬರೆದಾಗಿದೆ, ಆ ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತಿದ್ದಾರೆ ಕೆಸಿಆರ್. ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸೋದಕ್ಕೆ ತಮ್ಮ ಪಾರ್ಟ್ನರ್ಶಿಪ್ಗಾಗಿ ಗೌಡ್ರಿಗೆ ಫೀಲ್ಡ್ಗೆ ಎಂಟ್ರಿ ಕೊಡೋದಕ್ಕೆ ಇನ್ವೈಟ್ ಮಾಡಿದ್ದಾರೆ ಕೆಸಿಆರ್. ಎದುರಾಳಿಗಳನ್ನ ಹಣಿಯೋದಕ್ಕೆ ಕವರ್ ಡ್ರೈವ್ ಬಾರಿಸೋದಕ್ಕಾಗಿ ತೆಲಂಗಾಣ ಸಿಎಂ ಸಜ್ಜಾಗಿದ್ದಾರೆ. ತಮ್ಮ ಪರ ಬ್ಯಾಟಿಂಗ್ ಮಾಡುವುದಕ್ಕಾಗಿ ಗೌಡ್ರಿಗೆ ಅಪೀಲು ಮಾಡಿಕೊಂಡಿದ್ದಾರೆ ಚಂದ್ರಶೇಖರ್ ರಾವ್. ಅಷ್ಟಕ್ಕೂ ಕೆಸಿಆರ್ ದಿಢೀರಂತ ಬೆಂಗಳೂರಿಗೆ ದೌಡಾಯಿಸಿ ಬಂದಿದ್ದಕ್ಕೆ ಕೆಸಿಆರ್ ಗೌಡ್ರ ಹತ್ರ ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು? ಇಬ್ಬರು ನಾಯಕರ ನಡುವೆ ನಡೆದ 3 ಗಂಟೆಯ ಸಭೆಯ ಸೀಕ್ರೆಟ್ ಏನು? ಇನ್ನೂ 3 ತಿಂಗಳಲ್ಲಿ ಹೊಸ ಸುದ್ದಿ ಕೊಡ್ತಾರ ಕೆಸಿಆರ್? ತೆಲಂಗಾಣ ಸಿಎಂ ಮಾತಿನ ಹಿಂದಿರೋ ಮರ್ಮವೇನು? ಏನದು ಸಿಹಿ ಸುದ್ದಿ? ಇದರಲ್ಲೇ ಅಡಗಿದೆ ಅಸಲಿ ಆಟದ ಸೀಕ್ರೆಟ್. 3ನೇ ರಣರಂಗದ ಬ್ಲೂ ಪ್ರಿಂಟ್ನ ರಹಸ್ಯ. ಮೇ 26, 2022 ದೇವೇಗೌಡರನ್ನ ಭೇಟಿ ಮಾಡಿದ ಕೆಸಿಆರ್. ದೇಶದಲ್ಲಿ ತೃತೀಯ ರಂಗ ಸ್ಥಾಪನೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರಿ ರಾಷ್ಟ್ರೀಯ ಪಕ್ಷಗಳಿಗೆ ಬುದ್ಧಿ ಕಲಿಸಬೇಕು ಅಂತ ಟೊಂಕ ಕಟ್ಟಿ ನಿಂತಿವೆ. ಇದೇ ವೇಳೆ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ದೇವೇಗೌಡರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ದೊಡ್ಡಗೌಡರನ್ನ ಭೇಟಿಯಾಗುವುದಕ್ಕೆ ಮೇ 26ನೇ ತಾರೀಕು ತೆಲಂಗಾಣದಿಂದ ಖುದ್ದು ಕೆಸಿಆರ್ ಬೆಂಗಳೂರಿಗೆ ಆಗಮಿಸಿದ್ರು. ದಕ್ಷಿಣ ಪಥೇಶ್ವರರ ಇಬ್ಬರ ಭೇಟಿ ಈಗ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. ರಾಷ್ಟ್ರದಲ್ಲಿ ಮತ್ತೆ ಉದಯವಾಗುತ್ತಾ ತೃತೀಯ ರಂಗ. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸ ಗುರುವಾರ ಮಹತ್ವದ ಚಟುವಟಿಕೆಯೊಂದಕ್ಕೆ ಸಾಕ್ಷಿಯಾಗಿತ್ತು. 2024ರ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ಕಾಂಗ್ರೆಸ್ ಬಿಜೆಪಿಯೇತರ ತೃತೀಯ ರಂಗ ಸ್ಥಾಪನೆ ಬಗ್ಗೆ ಡಿಸ್ಕಸ್ ಆಗ್ತಿದೆ. ಈ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ಪರ್ಯಾಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಯಿತು. ತೃತೀಯ ರಂಗ ರಚನೆ ಬಗ್ಗೆ ಕೆಸಿಆರ್ ಮೆಗಾ ಪ್ಲಾನ್ ಮಾಡಿದ್ದು, ಅದಕ್ಕಾಗಿ ಗೌಡ್ರ ಸಲಹೆಯನ್ನ ಪಡೆಯುವುದಕ್ಕೆ ಬೆಂಗಳೂರಿಗೆ ವಿಸಿಟ್ ಕೊಟ್ಟಿದ್ರು. ತೃತೀಯ ರಂಗದ ರಾಜಕೀಯ ರಣಾಂಗಣದ ಅಗ್ನಿ ಪರೀಕ್ಷೆಗೆ ತಮಗೆ ಸಾಥ್ ನೀಡಿ ಅಂತ ಕೇಳಿಕೊಂಡಿದ್ದಾರೆ. ಬೆಂಗಳೂರಿನ ಗೌಡ್ರ ಪದ್ಮನಾಭನಗರ ನಿವಾಸದಲ್ಲಿ ನಡೆದ ಈ ಚರ್ಚೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಪಾಲ್ಗೊಂಡಿದ್ರು. ಸುದೀರ್ಘ 3 ತಾಸುಗಳ ಕಾಲ ಗೌಡ್ರು ಹಾಗೂ ಕೆಸಿಆರ್ ನಡುವೆ ಚರ್ಚೆ ನಡೆಯಿತು. ಒಬ್ಬರು ಸಿಎಂ, ಮತ್ತೊಬ್ಬರು ಮಾಜಿ ಪ್ರಧಾನಿ. ಖಂಡಿತ ಇವರಿಬ್ಬರ ಭೇಟಿ ಅಂದ ಮೇಲೆ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗೇ ಆಗುತ್ತೆ. ಮೊದಲಿನಿಂದಲೂ ತೃತೀಯ ರಂಗದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರೋ ಕೆಸಿಆರ್ ಕಾಲಿಗೆ ಚಕ್ರ ಕಟ್ಟಿಕೊಂಡು ದೇಶದ ತುಂಬೆಲ್ಲ ಸಂಚರಿಸುತ್ತಿದ್ದಾರೆ. ತೃತೀಯ ರಂಗ ಕಟ್ಟಲು ಪಣ ತೊಟ್ಟಿರುವ ಕೆಸಿಆರ್ ಈಗಾಗಲೇ ರಾಜ್ಯದ ಹಲವು ಸಿಎಂಗಳನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್, ಪಂಜಾಬ್ ಸಿಎಂ ಸೇರಿದಂತೆ ಹಲವು ಲೀಡರ್ಸ್ ಗಳನ್ನ ಭೇಟಿಯಾಗಿದ್ದ ಚಂದ್ರಶೇಖರ್ ರಾವ್ ಈಗ ದೊಡ್ಡಗೌಡರನ್ನು ಭೇಟಿಯಾಗಿದ್ದಾರೆ.
ಪರ್ಟಿಕ್ಯುಲರ್ಲಿ ದೇಶದಲ್ಲಿ ತೃತೀಯ ರಂಗ ಬಲಪಡಿಸುವ ಬಗ್ಗೆ ದೇವೇಗೌಡರ ಜೊತೆಗೆ ಕೆಸಿಆರ್ ಮಾತುಕತೆ ನಡೆಸಿದ್ದಾರೆ. ಇಬ್ಬರು ನಾಯಕರ ನಡುವೆ ಬರೋಬ್ಬರಿ 3 ಗಂಟೆಗಳ ಕಾಲ ಚರ್ಚೆ ನಡೆದಿದ್ದು, ಈ 3 ಗಂಟೆಯಲ್ಲಿ ತೃತೀಯ ರಂಗದ ಪರ್ಯಾಯ ಶಕ್ತಿ ಸೃಷ್ಟಿಸುವುದು ಸೇರಿದಂತೆ ರಾಷ್ಟ್ರಪತಿ ಆಯ್ಕೆ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಉಭಯ ನಾಯಕರು ಸಮಾಲೋಚನೆ ನಡೆಸಿದ್ರು. 1996ರಲ್ಲೇ ತೃತೀಯ ರಂಗಕ್ಕೆ ಚಾಲನೆ ಕೊಟ್ಟಿದ್ರು ಗೌಡ್ರು. ಎಚ್.ಡಿ. ದೇವೇಗೌಡ ಕರುನಾಡು ಕಂಡ ಶ್ರೇಷ್ಠ ರಾಜಕಾರಣಿ, ದಿಗ್ಗಜ ನಾಯಕ. ಪ್ರಧಾನಿಯಾಗಿ ಸೇವೆ ಸಲ್ಲಿಸೋದರ ಮೂಲಕ ಕರುನಾಡ ಕೀರ್ತಿ ಪತಾಕೆಯನ್ನ ದೇಶದ ಉದ್ದಗಲಕ್ಕೂ ಹಾರಿಸಿದ ಕರುನಾಡ ಕಲೆ. ರಾಜಕಾರಣ ಅಂತ ಬಂತು ಅಂದ್ರೆ ಪಕ್ಕಾ ರಾಜಕಾರಣಿ, ರಾಜಕೀಯ ಚಾಣಕ್ಯ, ರಾಜಕೀಯ ಪಟ್ಟುಗಳನ್ನ ಕರಾತಲ ಮೂಲಕ ಕಲಿತ ಕಲಿ. ಜೆಡಿಎಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಕ್ಕೂ ಭದ್ರ ಬುನಾದಿ ಕಲ್ಪಿಸಿದ ದಳಪಾಳಯದ ವರಿಷ್ಠ. ಜೆಡಿಎಸ್ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ತಕ್ಕ ಮಟ್ಟಿಗಿನ ಫೈಟ್ ಕೊಡ್ತಾ ಬರ್ತಿದೆ ಅಂದ್ರೆ ಅದರಲ್ಲಿ ದೇವೇಗೌಡರ ಪಾತ್ರ ಮಹತ್ವವಾದದ್ದು. ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಎಚ್.ಡಿ. ದೇವೇಗೌಡರು. ತೃತೀಯ ರಂಗದ ಮೂಲಕ ಅಧಿಕಾರದ ಗದ್ದುಗೆಯನ್ನ ಏರಬೇಕು ಅನ್ನೋ ಲೆಕ್ಕಾಚಾರವನ್ನ ಬಹಳ ಸುದೀರ್ಘ ಕಾಲ ಮಾಡಿದಂಥವರು ಅಂದ್ರೆ ಅದು ದೇವೇಗೌಡರು. 1996ರ ಟೈಮ್ನಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ದೇಶದ ಪ್ರಧಾನಿ ಆದಂಥವರು ಗೌಡ್ರು. ಕೆಸಿಆರ್ಗೆ ದೊಡ್ಡಗೌಡರ ಶ್ರೀರಕ್ಷೆ. 1996ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷವೂ ಸರ್ಕಾರ ರಚಿಸಲು ಬೇಕಾದ ಸ್ಥಾನವನ್ನು ಗಳಿಸಿರಲಿಲ್ಲ. ಪ್ರಾದೇಶಿಕ ಪಕ್ಷಗಳ ಒಕ್ಕೂಟವಾದ ಯುನೈಟೆಡ್ ಫ್ರಂಟ್ ಕಾಂಗ್ರೆಸ್ ಬೆಂಬಲದೊಂದಿಗೆ ಕೇಂದ್ರ ಸರ್ಕಾರ ರಚಿಸಿದಾಗ ದೇವೇಗೌಡರು ಅನಿರೀಕ್ಷಿತವಾಗಿ ಪ್ರಧಾನಿ ಗದ್ದುಗೆ ಏರಿದ್ರು. ಆಗ ದೇವೇಗೌಡರು ಪ್ರಧಾನಿಯಾಗ್ತಾರೆ ಅಂದಾಗ ಯಾರೂ ಕೂಡ ವಿರೋಧಿಸಿರಲಿಲ್ಲ. ಉತ್ತರ ಭಾರತದ ರಾಜಕಾರಣಿಗಳು ಕೂಡ ದಕ್ಷಿಣ ಭಾರತದ ಕಲಿಗೆ ಬಹುಪರ ಕಂದಿದ್ರು. ಇಡೀ ಭಾರತದ ರಾಜಕೀಯದಲ್ಲಿ ದೇವೇಗೌಡರಿಗೆ ಅವರದ್ದೇ ಆದ ಗತ್ತಿದೆ, ಗೈರತ್ತಿದೆ, ಪ್ರಾಧಾನ್ಯತೆ ಇದೆ. 2 ಬಲಾಢ್ಯ ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸೋದು ಅಂದ್ರೆ ಸುಲಭದ ಮಾತಲ್ಲ. ಆದರೆ ದೇವೇಗೌಡರು ಒಂದನ್ನ ಸಾಧಿಸಿ ತೋರಿಸಿದ್ದಾರೆ. ಈ ಹಿಂದೆ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸಿ ತೃತೀಯ ರಂಗಕ್ಕೆ ಚಾಲನೆ ಕೊಟ್ಟಾಗ್ಲೂ ದೇವೇಗೌಡರು ಸಾಥ್ ಕೊಟ್ಟಿದ್ರು. ಈಗ ಕೆಸಿಆರ್ ಕೂಡ ತೃತೀಯ ರಂಗದ ಸ್ಥಾಪನೆಗಾಗಿ ದೇವೇಗೌಡರ ಮನೆ ಬಾಗಿಲನ್ನು ತಟ್ಟಿದ್ದು ಅವರಿಗೂ ದೊಡ್ಡಗೌಡರು ಶ್ರೀರಕ್ಷೆ ಸಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲಿ ಹೊಸ ಬದಲಾವಣೆ ಆಗಲಿದೆ. ತೃತೀಯ ರಂಗದ ಬಗ್ಗೆ ಸುಳಿವು ಕೊಟ್ರ ಕೆಸಿಆರ್. ದೇವೇಗೌಡರ ಭೇಟಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಕೆಸಿಆರ್ ತೃತೀಯ ರಂಗದ ಬಗ್ಗೆ ಹಿಂಟ್ ಕೊಟ್ರು. ಅವರ ಪ್ರತಿ ಮಾತಿನ ಹಿಂದೆ ಬೇರೆಯದ್ದೇ ಮರ್ಮ ಅಡಗಿತ್ತು ಅಂದ್ರೂ ತಪ್ಪಾಗಲ್ಲ. ನಾನು ನಿಮ್ಗೆ ಭರವಸೆ ಕೊಡ್ತೀನಿ, ಈ ತಕ್ಷಣದಲ್ಲೇ ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುತ್ತೆ. ನೀವು 2-3 ತಿಂಗಳಲ್ಲಿ ಸೆನ್ಸೇಷನ್ ನ್ಯೂಸ್ ಕೇಳಲಿದ್ದೀರಿ. ಯಾರು ನಮ್ಮನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ನಗುನಗ್ತಾ ಹೇಳಿದ್ದಾರೆ. ಕೆಸಿಆರ್ ಆಡಿರೋ ಒಂದೊಂದು ಮಾತನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ತೃತೀಯ ರಂಗ ಉದ್ಭವವಾಗುತ್ತಾ ಮತ್ತೆ ತೃತೀಯ ರಂಗ ಜನ್ಮ ತಾಳುತ್ತಾ ಅನ್ನೋ ಪ್ರಶ್ನೆ ಕಾಡದೇ ಇರದು. ನಮ್ಮನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಚಂದ್ರಶೇಖರ್ ರಾವ್ ಹೇಳಿದ್ಯಾರಿಗೆ? ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಿಗೆ ಮಾತಿನ ಮೂಲಕವೇ ತಿವಿದ್ರ ರಾವ್. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ಸೆಡ್ಡು ಹೊಡೆದು ನಿಲ್ತೀವಿ ಅಂತ ಹೇಳಿದ್ರ. ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುತ್ತೆ ಅಂದ್ರೆ ಕೆಸಿಆರ್ 2024ರ ಲೋಕಸಮರಕ್ಕೆ ಈಗಿನಿಂದಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಈಗಿನಿಂದಲೇ ರಂಗ ತಾಲೀಮು ಪ್ರಾರಂಭಿಸಿದ್ದಾರೆ, ವೇದಿಕೆ ರೆಡಿ ಮಾಡಿಕೊಳ್ತಿದ್ದಾರೆ. ಇಷ್ಟೊಂದು ಕಾನ್ಫಿಡೆನ್ಸ್ ಇಂದ ಮಾತನಾಡುತ್ತಿದ್ದಾರೆ ಅಂದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಕೆಸಿಆರ್ 2024ರ ಅಖಾಡಕ್ಕೆ ಧುಮುಕಿದ್ದಾರಾ ಅನ್ನೋ ಪ್ರಶ್ನೆ ಹೇಳೋದು ಸಹಜ. ದೇಶ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಆಚರಿಸುವ ಹೊಸ್ತಿಲಲ್ಲಿದೆ. ಆದರೆ ಈಗಲೂ ಜನ ವಿದ್ಯುತ್ ಸಮಸ್ಯೆಯಿಂದ, ನೀರಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದು ದೇಶದ ಪಾಲಿಗೆ ದೊಡ್ಡ ಅಪಮಾನ. ನಾವು ಉಜ್ವಲ ಭಾರತದ ಭರವಸೆ ನೀಡ್ತೀವಿ ಅಂತ ಹೇಳಿ ಹಲವರು ಪ್ರಧಾನಿಗಳಾಗಿದ್ದರು. ಆದರೆ ದೇಶದ ಸ್ಥಿತಿ ಆಗ ಹೇಗಿತ್ತೋ ಈಗಲೂ ಹಾಗೆಯೇ ಇದೆ. ದೇಶದ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಬದಲಾವಣೆ ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. When we are celebrating the Amrut Mahotsav of 75 years of independence, we suffer for power, we suffer for drinking water, the country suffers for irrigation water. What the hell it is? सरकार कांग्रेस का बनेगा, कांग्रेस के बिना बनेगा, बीजेपी का बनेगा, किसका बनेगा ये बात नहीं है. एक उज्जवल हिंदुस्तान बनेगा, इतना मैं कह सकता हूँ. ಕರ್ನಾಟಕದ ರಾಜಕೀಯ ಕೂಡ ನನಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿದೆ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದವರು. ಭಾರತ ಬದಲಿಸುವ ಕೆಲಸ ನಮ್ಮಿಂದ ಆಗಲಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡುತ್ತಿದ್ದೀವಿ ಅಂತ ಸೂಚ್ಯವಾಗಿ ಹೇಳಿದ್ರು. I remind you, all of my dear friends, the other day when I was there before Karnataka elections last time, I said I'll come back to the swearing ceremony of Mr. Kumaraswamy, and my words were proved to be right, and he became the chief minister. And this time, I assure you, there is going to be a change at the national level. None can stop it. None can stop it. बातें बहुत होते हैं, ऐसी बात नहीं है. लेकिन भारत बदलेगा. भारत को बदलना चाहिए, परिवर्तित होना चाहिए.
ಮತ್ತೆ ಮಾತು ಮುಂದುವರೆಸಿದ ಕೆಸಿಆರ್, ನಮ್ಮ ದೇಶದ ಜಿಡಿಪಿ ಪಾತಾಳಕ್ಕೆ ಕುಸಿದಿದೆ, ಹಣದುಬ್ಬರ ಏರಿಕೆ ಆಗ್ತಿದೆ, ಚೀನಾ ನಮ್ಮನ್ನ ಹಿಂದಿಕ್ಕಿ ಮುಂದೆ ಸಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. हमारे से बुरा रहने वाला, हमारे से कम जीडीपी रहने वाला चाइना आज $16 ट्रिलियन इकोनॉमी बन गया है, जबकि आज देश में हमको $5 ट्रिलियन का सपना दिखाया जा रहा है, जो कुछ भी नहीं है। एक चीज में अपमान है देश का। अगर किया जाए मन से तो हम अमेरिका से भी बड़ा इकोनॉमी बन सकते हैं। सबसे बड़ा ह्यूमन कैपिटल इंडिया में है, सबसे बड़ा युवा शक्ति हमारे देश में है, नेचर भी है, सबसे अच्छा बड़ा नेचर आजकल प्रकृति, ट्रॉपिकल वेदर कंडीशन भी है। ದಲಿತರು, ಬುಡಕಟ್ಟು ಜನಾಂಗ ಹಾಗೂ ರೈತರು ಪ್ರಸಕ್ತ ವಿದ್ಯಮಾನಗಳಿಂದ ಬೇಸತ್ತು ಹೋಗಿದ್ದಾರೆ. ಯಾರೂ ಸಂತೋಷವಾಗಿಲ್ಲ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಕೆಟ್ಟದಾಗ್ತಾ ಇದೆ. ಭರವಸೆಯನ್ನೇನೋ ಸರ್ಕಾರಗಳು ನೀಡುತ್ತವೆ, ಆದ್ರೆ ಅದು ಯಾವುದೂ ಈಡೇರ್ತಿಲ್ಲ. ಕೈಗಾರಿಕೆಗಳು ಬಂದಾಗ್ತಿವೆ ಅಂತ ಆರೋಪಗಳ ಸುರಿಮಳೆಗೈದ್ರು. देश को एक पॉजिटिव लाइन में, कंक्रीट लाइन में बनाने की बात होना चाहिए, जो कि हमारे साथ जो देश आजाद हुए वो काफी आगे निकल चुके हैं। हम जहां के वहां रह गए। आज देश में कोई खुश नहीं है, किसान खुश नहीं है, हमारे दलित खुश नहीं है, हमारे आदिवासी ट्राइबल भाई खुश नहीं है, तो फिर कौन खुश है? तो इसलिए हालात बिगड़ता जा रहा है दिन ब दिन। भाषणबाजी तो बहुत होता है, प्रॉमिसेस बहुत किए जाते हैं, लेकिन होता यह है, असलियत क्या है? इंडस्ट्री क्लोजर हो रहा है, जीडीपी क्रैश हो रहा है, इन्फ्लेशन ऑन द हाई राइज है, रुपया पूरा कंप्लीटली गिर गया है, नेवर बिफोर इन द हिस्ट्री। ಕೆಸಿಆರ್ ಮಾತಿನಲ್ಲಿ ಒಂದು ವಿಚಾರವಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಹೊಸ ಅಲೆ ಏಳಲಿದೆ, ಶೀಘ್ರವೇ ಹೊಸ ಬದಲಾವಣೆ ಆಗಲಿದೆ ಅನ್ನೋದು. ಕಾಂಗ್ರೆಸ್ ಹಾಗೂ ಬಿಜೆಪಿ ಏತರ ನಾಯಕರನ್ನ ಒಗ್ಗೂಡಿಸಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡೋದಕ್ಕೆ ಹೊರಟಿದ್ದಾರೆ ಕೆಸಿಆರ್. ಈಗಾಗಲೇ 2024 ಲೋಕಸಮರಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ 3 ಗಂಟೆ ಸಭೆ ಮಾಡಿ 100 ತಂತ್ರಗಳನ್ನು ಹೂಡಿದ್ದಾರೆ. 2-3 ತಿಂಗಳಲ್ಲಿ ಹೊಸ ಸುದ್ದಿ ಬರುತ್ತೆ. ಕುಮಾರಸ್ವಾಮಿ ಮಾತಿನ ಮರ್ಮವೇನು? ಕೆಸಿಆರ್ ಭೇಟಿ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ದೇಶಕ್ಕೆ ಪರ್ಯಾಯ ರಾಜಕೀಯ ವ್ಯವಸ್ಥೆ ಅನಿವಾರ್ಯವಾಗಿದೆ. 3ನೇ ಶಕ್ತಿ ಇಂದು ಅಗತ್ಯವಾಗಿದ್ದು 2-3 ತಿಂಗಳಲ್ಲಿ ಸ್ಪಷ್ಟತೆ ಸಿಗಲಿದೆ, ಒಂದು ಉತ್ತಮ ನಿರ್ಧಾರ ಹೊರಬೀಳಲಿದೆ ಎಂದಿದ್ದಾರೆ. ತೆಲಂಗಾಣದಲ್ಲಿ ಹೋರಾಟದಿಂದಲೇ ಹೊಸ ಕ್ರಾಂತಿಯನ್ನು ಹುಟ್ಟುಹಾಕಿದವರು ಕೆ ಚಂದ್ರಶೇಖರ್ ರಾವ್. ಹಲವು ದಶಕಗಳ ಹೋರಾಟ, ತ್ಯಾಗ, ಬಲಿದಾನಗಳಿಂದಲೇ 2 ಬಾರಿ ತೆಲಂಗಾಣದ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವ ತೆಲಂಗಾಣ ಪ್ರಾಂತ್ಯದಲ್ಲಿ ಹೈದರಾಬಾದ್ ಬಿಟ್ಟರೆ ಮಿಕ್ಕ ಭಾಗಗಳಿಗೆ ಅಂದಿನಿಂದ ಇಂದಿನವರೆಗೂ ಸರಿಯಾದ ಸ್ಥಾನಮಾನ ಸಿಕ್ಕಿರಲಿಲ್ಲ. ಇದಕ್ಕಾಗಿ ಹಲವು ದಶಕಗಳ ಕಾಲ ಹೋರಾಟ ಕಾಣಬೇಕಾಯಿತು. ಚಂದ್ರಶೇಖರ್ ರಾವ್ ನಿರಶನಕ್ಕೆ ಕುಳಿತ ಮೇಲೆ ತೆಲಂಗಾಣ ಹೋರಾಟ ಮಹತ್ವದ ತಿರುವು ಪಡೆಯಿತು. ಆ ಟೈಮ್ನಲ್ಲಿ ಇಡೀ ರಾಷ್ಟ್ರವೇ ರಾವ್ ಅವರತ್ತ ತಿರುಗಿ ನೋಡಿತ್ತು. ಇಡೀ ಆಂಧ್ರದಲ್ಲೇ ಸಂಚಲನ ಮೂಡಿಸಿತ್ತು ರಾವ್ ಹೋರಾಟ. ಈಗ ತೃತೀಯ ರಂಗದ ಮೂಲಕ ಮತ್ತೊಮ್ಮೆ ಇಡೀ ದೇಶದ ಚಿತ್ತವನ್ನು ತಮ್ಮತ್ತ ಸೆಳೆಯುವುದಕ್ಕೆ ಸಜ್ಜಾಗಿದ್ದಾರೆ ಕೆಸಿಆರ್. ಬಿಜೆಪಿ ಕಾಂಗ್ರೆಸ್ಗೆ ಪರ್ಯಾಯವಾಗುತ್ತಾ ತೃತೀಯ ರಂಗ? ಬಿಜೆಪಿ ಇಡೀ ದೇಶದಾದ್ಯಂತ ವಿಜಯ ಪತಾಕೆ ಹಾರಿಸಿ ಕಿಲಕಿಲ ಅಂತಿದೆ. ಬಿಜೆಪಿ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕೋಕೆ ಆಗ್ತಿಲ್ಲ. ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಕೇಸರಿ ಪಾಳೆಯ ಗೆಲುವಿನ ನಗೆ ಬೀರ್ತಿದೆ. ಇತ್ತ ಕಾಂಗ್ರೆಸ್ ಅಂತೂ ಬಿಡಿ, ಅಡ್ರೆಸ್ಸೇ ಇಲ್ಲದಂಗೆ ಆಗ್ಬಿಟ್ಟಿದೆ. ಇರೋಬರೋ ಚುನಾವಣೆಗಳಲ್ಲೆಲ್ಲ ಕಾಂಗ್ರೆಸ್ಗೆ ಹೇಳ ಹೆಸರಿಲ್ಲದಂತೆ ಮುಗ್ಗರಿಸ್ತಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಂತೂ ಬಿಜೆಪಿಯ ಗೆಲುವಿನ ನಾಗಾಲೋಟದ ಅಲೆಗೆ ಕಾಂಗ್ರೆಸ್ ಅಕ್ಷರಶಃ ಕೊಚ್ಕೊಂಡು ಹೋಗಿತ್ತು. ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಬಿಜೆಪಿಯನ್ನು ಸಮರ್ಥವಾಗಿ ಎದುರಿಸೋದು ಹೋಗಲಿ, ತಮ್ಮದೇ ಪಕ್ಷವನ್ನೇ ಕಾಪಾಡಿಕೊಳ್ಳುವುದಕ್ಕೆ ಆಗ್ತಿಲ್ಲ. ವಿಪರ್ಯಾಸ ಅಂದ್ರೆ ದಶಕಗಳ ಇತಿಹಾಸವಿರೋ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ನಾಯಕನೇ ಸಿಗ್ತಿಲ್ಲ. ಈಗಲೂ ಕೈಪಾಳ್ಯದಲ್ಲಿ ನಾಯಕತ್ವಕ್ಕಾಗಿ ಸರ್ಕಸ್ ನಡೆಯುತ್ತಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದೆ ಉಡಿಸಾಗಿ ಹೋಗಿದೆ. ಗಾಂಧಿಯೇತರರಿಗೆ ಕಾಂಗ್ರೆಸ್ ಚುಕ್ಕಾಣಿ ಕೊಡಬೇಕು ಅಂತ G23 ನಾಯಕರು ಆಗ್ರಹಿಸ್ತಾನೆ ಬಂದಿದ್ರು. ರಾಹುಲ್ ನಾಯಕತ್ವದ ಬಗ್ಗೆ ಅಪಸ್ವರಗಳು ಕೂಡ ಎದ್ದಿದ್ವು. ಆದ್ರೆ ಅಗೇನ್ ಸೇಮ್ ಅದೇ ಕಥೆ. ಮತ್ತೆ ಕೈಪಾಳ್ಯದ ನಾಯಕತ್ವ ಗಾಂಧಿ ಕುಟುಂಬದ ಸುತ್ತಲೇ ಗಿರಿಕಿ ಹೊಡೆಯುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ಕಾಂಗ್ರೆಸ್ ತನ್ನ ಹೋಲ್ಡ್ ಅನ್ನು ಕಳೆದುಕೊಂಡಿದ್ದು ಸಮರ್ಥ ಪ್ರತಿಪಕ್ಷವಾಗಿಯೇ ಉಳಿದಿಲ್ಲ. ಬಿಜೆಪಿಯನ್ನು ಸಮರ್ಥವಾಗಿ ಎದುರಿಸುವಲ್ಲಿ ಕಾಂಗ್ರೆಸ್ ಫುಲ್ ಫೇಲ್ಯೂರ್ ಆಗ್ಬಿಟ್ಟಿದೆ. ಹೀಗಾಗಿ ಬಿಜೆಪಿಯನ್ನು ಸಮರ್ಥವಾಗಿ ಎದುರಿಸಲು ಒಂದು ಪಕ್ಷ ಬೇಕು. ಕಾಂಗ್ರೆಸ್ ಹಾಗೂ ಬಿಜೆಪಿಯೇತರ ಪಕ್ಷವನ್ನ ಕಟ್ಟಲು ಈಗ ಕೆಸಿಆರ್ ಅಣಿಯಾಗಿದ್ದಾರೆ. ಹೀಗಾಗಿ ಈಗಿನಿಂದಲೇ 2024 ಲೋಕಸಭಾ ಚುನಾವಣೆಗೆ ತೆಲಂಗಾಣ ಸಿಎಂ ರಣಕಹಳೆ ಊದಿದ್ದಾರೆ. ತೃತೀಯ ರಂಗದ ಪರಿಕಲ್ಪನೆ ಇಂದು ನಿನ್ನೆಯದಲ್ಲ, ಇದಕ್ಕೂ ಕೂಡ ಅದರದ್ದೇ ಆದ ಇತಿಹಾಸವಿದೆ. ಇನ್ನು ಕಳೆದ ಬಾರಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲೂ ತೃತೀಯ ರಂಗಕ್ಕೆ ಚಾಲನೆ ನೀಡಲಾಗಿತ್ತು. ಬಿಜೆಪಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಲು ಪ್ರಾದೇಶಿಕ ಪಕ್ಷಗಳು ಒಗ್ಗೂಡಿದ್ದನ್ನು ನಾವು ನೋಡಿದ್ದೀವಿ.
ಭಾರತದ ಇತಿಹಾಸ ಮತ್ತು ರಾಜಕಾರಣಕ್ಕೆ ತುರ್ತು ಪರಿಸ್ಥಿತಿ ಕೊಟ್ಟ ತಿರುವುಗಳು ಒಂದೆರಡಲ್ಲ. ಇವುಗಳಲ್ಲಿ ಪರ್ಯಾಯದ ಹುಡುಕಾಟವೂ ಕೂಡ ಸೃಷ್ಟಿಯಾಯಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಬಲ ಕಳೆದುಕೊಳ್ಳಬಹುದು, ಇಂದಿರಾ ಗಾಂಧಿಯೂ ಸೋಲಬಹುದು ಅನ್ನೋದನ್ನ ತೋರಿಸಿತು. ಭಾರತೀಯ ರಾಜಕಾರಣದ ಮಟ್ಟಿಗೆ 2 ದಶಕಕ್ಕೆ ಒಂದು ಮುಖವಿತ್ತು. ನಾಯಕತ್ವ ಯಶಸ್ಸಿನ ಉತ್ತುಂಗಕ್ಕೆ ಏರಿ ನಂತರ ಎಡವಿರೋದು, ರಾಜಕೀಯ ಪ್ರಪಾತಕ್ಕೆ ಕುಸಿದಿರೋದು ಹೊಸತೇನಲ್ಲ. ಸ್ವಾತಂತ್ರ್ಯ ನಂತರದ ಚುನಾವಣೆ ವ್ಯವಸ್ಥೆಯಲ್ಲಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಹೀಗೆ ಉತ್ತುಂಗಕ್ಕೆ ಏರಿ ಕುಸಿದಿದ್ದರು. ತುರ್ತು ಪರಿಸ್ಥಿತಿಯ ನಂತರ ತೃತೀಯ ರಂಗ ಮುನ್ನೆಲೆಗೆ ಬಂದದ್ದು ಇತಿಹಾಸ. ಜನಾಂದೋಲನದ ಜೊತೆ ಗುರುತಿಸಿಕೊಂಡ ಜನಸಂಘ 1977ರ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಿತ್ತು. ಈ ಮೂಲಕ ರಾಜಕೀಯವಾಗಿ ಹೊಸ ಬಲ ಪಡೆದುಕೊಂಡಿತ್ತು. ಆಗ ಕಾಂಗ್ರೆಸ್ ವಿರೋಧಿ ಪ್ರಾದೇಶಿಕ ಪಕ್ಷಗಳು ಒಂದಾದ್ವು. ಒಂದು ಚಿಹ್ನೆಯ ಮೇಲೆ ಚುನಾವಣೆ ಎದುರಿಸಲು ಜಿಪಿ ಮಾಡಿದ ಮಹಾಪ್ರಯೋಗದಲ್ಲಿ ಜನತಾ ಪಕ್ಷ ಉದಯವಾಯಿತು. ಹಲವು ಪಕ್ಷಗಳು ಸೇರಿಕೊಂಡು ಜನತಾ ಪಕ್ಷ ಜನ್ಮ ತಾಳಿತು. 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ಅನುಕಂಪದಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು. ಆಗ ಜನತಾ ಪಕ್ಷ 2ನೇ ಸ್ಥಾನವನ್ನು ಪಡೆದು ಸುಮ್ಮನೆ ಕೂರಬೇಕಾಯಿತು. 1989ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡನ್ನೂ ಕಂಗೆಡಿಸಿತ್ತು. ಇತ್ತ 143 ಸ್ಥಾನಗಳನ್ನು ಪಡೆದಿದ್ದ ಜನತಾದಳ ಸೇರಿದಂತೆ ಇನ್ನುಳಿದ ಪಕ್ಷಗಳಿಗೆ ಈ ಗೆಲುವು ಪ್ರೇರಣೆ ನೀಡಿತು. ನಂತರದ 30 ವರ್ಷಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಹಲವು ಕುತೂಹಲಕರ ಪ್ರಯೋಗಗಳು ನಡೆದಿವೆ. 1989-91ರ ಟೈಮ್ನಲ್ಲಿ ರಾಷ್ಟ್ರೀಯ ರಂಗದಲ್ಲಿ ವಿಪಿ ಸಿಂಗ್, ನಂತರ ಚಂದ್ರಶೇಖರ್ ಪ್ರಧಾನಿಯಾದ್ರೆ 1996-98ರ ಟೈಮ್ನಲ್ಲಿ ಸಂಯುಕ್ತ ರಂಗದಲ್ಲಿ ಎಚ್.ಡಿ. ದೇವೇಗೌಡ, ನಂತರ ಆಯ್ಕೆ ಗುಜರಾಲ್ ಪ್ರಧಾನಿಗಳಾಗಿ ಆಡಳಿತ ನಡೆಸಿದ್ರು. ನಂತರ 2014ರ ಚುನಾವಣೆಗೂ ಮುನ್ನ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ತೃತೀಯ ರಂಗದ ಸಭೆ ನಡೆದು ಮತ್ತೆ ಪರ್ಯಾಯ ಶಕ್ತಿ ಮರುಜೀವ ಪಡೆದಿತ್ತು. ನರೇಂದ್ರ ಮೋದಿ ಎಂಟ್ರಿ ನಿಜಕ್ಕೂ ಭಾರತದ ರಾಜಕೀಯ ಚಿತ್ರಣವನ್ನ ಬದಲಿಸಿದ್ದು ನಿಜ. ಆದರೆ ಮೋದಿ ಸರ್ಕಾರವನ್ನ ಕಟ್ಟಿಹಾಕಬೇಕು, ಕಾಂಗ್ರೆಸ್ ಅಂತೂ ಬಿಜೆಪಿ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸುತ್ತಿಲ್ಲ. ಹೀಗಾಗಿ ಈ 2 ಪಕ್ಷಗಳಿಗೂ ಪರ್ಯಾಯವಾಗಿ ತೃತೀಯ ರಂಗದ ಉದಯವಾಗಿತ್ತು. ಇದಕ್ಕೆ ಇಂಬು ಕೊಡುವಂತೆ 2018ರಲ್ಲಿ ಮೈತ್ರಿ ಸರ್ಕಾರದ ಟೈಮ್ನಲ್ಲಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಗ್ಗೂಡಿದ್ವು. ಅವತ್ತು ತೃತೀಯ ರಂಗದ ನಾಯಕರುಗಳು ತಮ್ಮ ಪವರ್ ಪ್ರದರ್ಶಿಸಿದ್ರು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ಬಿಎಸ್ಪಿಯ ಮಾಯಾವತಿ, ಸಮಾಜವಾದಿಯ ಅಖಿಲೇಶ್ ಯಾದವ್, ಕೇರಳದ ಪಿಣರಾಯಿ ವಿಜಯನ್, ಶರದ್ ಯಾದವ್, ಸೀತಾರಾಮ್ ಯೆಚೂರಿ, ಆರ್ಜೆಡಿಯ ತೇಜಸ್ವಿ ಯಾದವ್ ಸೇರಿದಂತೆ ಪ್ರಮುಖ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ರು. ಈ ವೇದಿಕೆಯಲ್ಲಿ ಮಹಾಮೈತ್ರಿಕೂಟದ ಪ್ರದರ್ಶನವಾಗಿತ್ತು. ಈ ಪ್ರಮಾಣ ವಚನ ಸಮಾರಂಭ ಕಾರ್ಯಕ್ರಮ ಒಂದು ರೀತಿಯಲ್ಲಿ ತೃತೀಯ ರಂಗದ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಪರಿಣಮಿಸಿದ್ದು, ಈ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಒಂದು ವಿಶೇಷ ಸಂದೇಶ ರವಾನಿಸಿದಂತಿತ್ತು. ಆ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ತೃತೀಯ ರಂಗದ ನೇತೃತ್ವ ವಹಿಸಿಕೊಂಡಿದ್ರು. ಆರಂಭದಲ್ಲಿದ್ದ ಶೂರತ್ವ ನಂತರ ಮಾಯವಾಗಿತ್ತು. ಒಗ್ಗಟ್ಟು ಒಡಕಾಗಿ ಮಾರ್ಪಾಡಾಯಿತು. ಇವರಿವರ ನಡುವೆಯೇ ಭಿನ್ನಮತ ಭುಗಿಲೆಳಿತು. ಅಲ್ಲಿಗೆ ತೃತೀಯ ರಂಗದ ಕೂಗು ನಿಂತು ಬಿಡ್ತು. ಈಗ ಮತ್ತೊಮ್ಮೆ ತೃತೀಯ ರಂಗದ ಕೂಗು ಕೇಳಿ ಬರ್ತಿದೆ. ಈ ಬಾರಿ ಪರ್ಯಾಯ ಶಕ್ತಿಗೆ ಚಾಲನೆ ಕೊಡಲು ಮುಂದಾಗಿದ್ದಾರೆ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್. ಇತ್ತ ಪ್ರಧಾನಿ ಮೋದಿಯಿಂದ ಸದಾ ಅಂತರ ಕಾಯ್ದುಕೊಳ್ಳೋ ಕೆಸಿಆರ್ ಈ ಬಾರಿಯೂ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಗುರುವಾರ ಹೈದರಾಬಾದ್ಗೆ ಬಂದಿದ್ರು. ಐಎಸ್ಬಿ ಕಾರ್ಯಕ್ರಮದ ನಿಮಿತ್ತ ಹೈದರಾಬಾದ್ಗೆ ವಿಸಿಟ್ ಕೊಟ್ಟಿದ್ರು. ಅತ್ತ ಮೋದಿ ಬಂದಿದ್ರು, ಕೆಸಿಆರ್ ಬೆಂಗಳೂರಿನತ್ತ ಪಾದ ಬೆಳೆಸಿದ್ರು. ಈ ಹಿಂದೆಯೂ ಕೂಡ ಕೆಸಿಆರ್ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸುವುದಕ್ಕೆ ಹೋಗಿರಲಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಿದ್ರೆ ಚಂದ್ರಶೇಖರ್ ರಾವ್ ತೃತೀಯ ರಂಗಕ್ಕೆ ರಣಕಹಳೆ ಮೊಳಗಿಸಿರೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. 2024ರ ಲೋಕಸಮರಕ್ಕೆ ಈಗಲೇ ತೃತೀಯ ರಂಗದ ಅಸಲಿ ಪಿಕ್ಚರ್ ಶುರುವಾಗಿದೆ. ಎಲ್ಲಾ ಪಕ್ಷದ ನಾಯಕರನ್ನ ಒಗ್ಗೂಡಿಸಿಕೊಂಡು ಹೋಗೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗ ಮತ್ತೆ ದೇಶದಲ್ಲಿ ತೃತೀಯ ರಂಗದ ರಣಕಹಳೆ ಮೊಳಗಿದೆ. ಕೆಸಿಆರ್ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡೋದಕ್ಕೆ ಹೊರಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.